ಅವರು ಖತರ್ನಾಕ್ ಪ್ಲಾನ್ ಮಾಡಿದ್ರು. ಸಿರಿವಂತನ ಮನೆಗೆ ಸರ್ಕಾರಿ ಅಧಿಕಾರಿಗಳಂತೆ ನುಗ್ಗಿದ್ರು. ಸಿಬಿಐ ಐಟಿ ಅಂತ ಹೇಳಿ ಹಣ ಶೋಧಿಸಿದ್ರು. ಪ್ರಶ್ನೆ ಮಾಡಿದಾಗ ಗನ್ ತೋರಿಸಿ ದರೋಡೆ ಮಾಡಿದ್ರು. ಆದ್ರೀಗ 8 ತಿಂಗಳ ಬಳಿಕ ಕ್ರಿಮಿಗಳು ಲಾಕ್ ಆಗಿದ್ದಾರೆ. ಸಿಬಿಐ ಐಟಿ ಅಧಿಕಾರಿಗಳ ಹೆಸರಲ್ಲಿ ಮನೆಗೆ ನುಗ್ಗಿದ್ರು. ವ್ಯಾಪಾರಿ ಮನೆಯಲ್ಲಿ ದರೋಡೆ ಮಾಡಿದ್ದವರು ಅಂದರ್. ಅವತ್ತು ಮಾರ್ಚ್ 1 ರಾತ್ರಿ 7 ಗಂಟೆ ಹೊತ್ತು ಕೋಲಾರದ ಬೈರೇಗೌಡ ಏರಿಯಾದ ಇದೇ ಮನೆ ಬಳಿ ಒಂದೆರಡು ಕಾರ್ಗಳು ಬಂದಿದ್ವು. ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ವ್ಯಾಪಾರಿ ರಮೇಶ್ ಮನೆಗೆ ನುಗ್ಗಿದ್ದ ಇವರು ತಮ್ಮನ್ನ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅಂತ ಹೇಳಿಕೊಂಡಿದ್ರು. ಮನೆಯಲ್ಲಿ ಇದ್ದವರ ಮೊಬೈಲ್ ಕಸಿದು ಲಾಕರ್ಗಳ ಕೀ ಪಡೆದು ಹಣ ಒಡವೆ ತೆಗೆದುಕೊಂಡಿದ್ರು. ಈ ವೇಳೆ ಸಂಶಯಗೊಂಡು ಪ್ರಶ್ನೆ ಮಾಡಿದಾಗ ಗನ್ ತೋರಿಸಿ ಕೈಕಾಲು ಕಟ್ಟಿ 25 ಲಕ್ಷ ಹಣ ಒಡವೆಗಳನ್ನ ದೋಚಿ ಪರಾರಿಯಾಗಿದ್ರು. ಸಿಬಿಐ ಇದಿತ್ತು ಸ್ಟಿಕ್ಕರು, ಬುಕ್ ಇತ್ತು, ಮತ್ತು ಫೈಲು ಇನ್ಕಮ್ ಟ್ಯಾಕ್ಸ್. ಅದ್ರ ಮೇಲೆ ಏನೋ ನಾವು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಹಿಂದಿಯಲ್ಲಿ ಕೋಲೋ ಒಂದು ಸಿಗ್ನೇಚರ್ ಚಾಯ್ ಕೋಲೋ ಅಂದ್ರೆ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾತಾಡಲಿಲ್ಲ. ಗನ್ ತಗೊಟ್ಬಿಟ್ರು. ನನ್ನ ಚೆಕ್ ಅಂತ ಹಿಡ್ಕೊಂಡು ಹೋಗಿದ್ದು ಸೋಫಾ ಮೇಲೆ ಕೊಡಿಸ್ಬಿಟ್ರು. ಫೋನು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು. ನಾವು 3 ಇದ್ದಿದ್ದು, ಹೇಳಿದ್ವಿ ಈ ಥರ 3 ಜನ ಇದ್ದೀವಿ ಅಂತ. ಫೋನ್ ನಮ್ಮದು ಕಿತ್ಕೊಂಡ್ಬಿಟ್ರು, ನಮ್ಮ ಮಿಸಸ್ದು ಕಿತ್ಕೊಂಡ್ಬಿಟ್ರು. ಅಧಿಕಾರಿಗಳ ವೇಷದಲ್ಲಿ ದರೋಡೆ ಮಾಡಿದವರಿಗಾಗಿ ಪೊಲೀಸರು 8 ತಿಂಗಳಿಂದ ಬಲೆ ಬೀಸಿದ್ರು. ಸಿಸಿ ಕ್ಯಾಮೆರಾದಲ್ಲಿ ಕ್ರಿಮಿಗಳ ವಿಡಿಯೋ ಸಿಕ್ಕಿತ್ತಾದ್ರೂ ಚಹರೆ ಪತ್ತೆ ಆಗಿರಲಿಲ್ಲ. ಕೊನೆಗೆ ಪ್ರಕರಣವೊಂದರಲ್ಲಿ ಸಿಕ್ಕ ಸುಳಿವು ಆಧರಿಸಿ ಹೊರಟಾಗ ಈ ದರೋಡೆ ವಿಷಯವೂ ಗೊತ್ತಾಗಿದೆ. ಹೈದರ್ ಎಂಬಾತನ ಗ್ಯಾಂಗ್ ಈ ಕಳ್ಳಾಟ ಆಡಿರೋದು ಬಯಲಾಗಿದೆ. ಸದ್ಯ ಹೈದರ್ ಹಾಗೂ ಆರಿಫ್ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೇರೆ ಯಾವ ಕೇಸು ಆಗದಷ್ಟು ಪ್ರಯತ್ನ ಪಟ್ಟು 4-5 ತಿಂಗಳು ಆ ಕೇಸ್ ಪತ್ತೆ ಆಗಲಿಲ್ಲ. ಪ್ರತಿಷ್ಠೆ ಪ್ರಶ್ನೆ ಕೂಡ ಆಯ್ತು. ಯಾವ ರೋಡ್ ಸಿಸಿಟಿವಿ ಇಲ್ಲ, ಯಾವ ರೋಡ್ ಅಲ್ಲಿ ಹೋದ್ರು ಇರೋ ಒಂದು ಸಣ್ಣ ಪುಟ್ಟ ಯಾವ್ದು ಹಳೆ ಕ್ಯಾಮರಾಸ್ ವರ್ಕ್ ಆಗ್ತಾ ಇಲ್ಲ. ಅವತ್ತು ಡಿಸಿಷನ್ ತಗೊಂಡು ಆ ಕೇಸ್ ಪತ್ತೆ ಆಗಿದೆ. ಬೈರೇಗೌಡ ನಗರ ಡಕಾಯಿತಿ ಪತ್ತೆ ಆಗಿದೆ. ಅವ್ರು ಯಾರು ಸಿಬಿಐ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರು, ಅವ್ರು ಇತ್ತೀಚೆಗೆ ಈಗ ಒಂದು 15 ದಿವಸದ ಪತ್ತೆ